ಮಗ ಹೋಗಿ ತಾಯಿ ಹತ್ರ ಕೇಳ್ತಾನಂತೆ, ಅಮ್ಮ ನೀನು ಕಷ್ಟಪಟ್ಟು ಹೆತ್ತು ಹೊತ್ತು ನಾನು ಇಷ್ಟು ವರ್ಷ ಸಾಕಿದ್ದಕ್ಕೆ ಏನಾರು ಮಾಡಿ ನಿನ್ನ ಋಣನ ನಾನು ತೀರಿಸ್ಬೇಕಲ್ಲಮ್ಮ, ನಿನಗೇನು ಬೇಕು ಕೇಳು ಅಂತ ಅಂತಾನಂತೆ. ಕೂತ್ ತಿಂದ್ರು ಕರಗ್ಲಾರ್ದಷ್ಟು ಆಸ್ತಿ ಐತಿ, ಎತ್ಕೊಂಡ್ರೆ ಹೋರ್ಲಾರ್ದಷ್ಟು ಬಂಗಾರ ಐತಿ, ಬೆಳ್ಳಿ ಐತಿ, ಏನು ಬೇಕು ಕೇಳಮ್ಮ ನಿನಗೆ ಅಂತ ಕೇಳದ್ನಂತೆ. ಅವ ತಾಯಿ ಅಂದ್ಲಂತೆ, ಇರಲಿ ಬಿಡಪ್ಪ ನಾನೇನೋ ಕೇಳದ್ನ ನಿನಗೆ ಅಂತ ಅಂದ್ಲಂತೆ. ಇಲ್ಲಮ್ಮ ನೀನು ಹೇಳಲೇಬೇಕು, ನಾನು ಒಟ್ಟು ಹೆಂಗಾರು ಮಾಡಿ ನಿನ್ನ ಋಣನ ನಾನು ಮುಟ್ಸ್ಬೇಕು, ಹೇಳು ಏನು ಬೇಕು ಹೇಳಮ್ಮ, ನೀನು ಏನೇ ಕೇಳು ಅಂತ ಅಂದಂತೆ. ಸರಿಯಪ್ಪ ಒಂದು ದಿವಸ ಬಂದು ನನ್ನ ಹಾಸಿಗೆಯಲ್ಲಿ ಮಲ್ಕೋ ಅಂತ ಅಂದಂತೆ. ಆಯ್ತು ಬಿಡಮ್ಮ ಅಷ್ಟೇ ತಾನೇ ಅಂತ ಅಂದಂತೆ ಮಗ. ಹ್ಞೂ ಸರಿಯಪ್ಪ ಅಂತ ಅಂದಂತೆ. ಊಟ ಮಾಡಿ ಹೋಗಿ ಅಮ್ಮನ ಹಾಸಿಗೆಯಲ್ಲೇ ಮಲ್ಕೊಂಡಂತೆ, ಅಮ್ಮನ ಪಕ್ಕದಲ್ಲಿ. ಸ್ವಲ್ಪ ಹೊತ್ತು ಆದಮೇಲೆ ಎದ್ದು ನೀರು ತಂದು ಕೊಡಪ್ಪ ನನಗೆ ಅಂತ ಕೇಳಿದ್ನಂತೆ. ಆಯ್ತಮ್ಮ ಅಂತೇಳಿ ನೀರು ತಂದು ಕೊಟ್ಟನಂತೆ ಮಗ. ಅವಾಗ ಕುಡಿದ್ಬಿಟ್ಟು ಸ್ವಲ್ಪ ಚೆಲ್ಕೊಂಬಿಟ್ಲಂತೆ ಹಾಸಿಗೆ ಮೇಲೆ. ಏನಮ್ಮ ನೋಡಿ ಕುಡಿಯೋಕ್ಕಾಗಲ್ಲ, ನೋಡಲ್ಲಿ ಹಾಸಿಗೆ ಮೇಲೆಲ್ಲ ನೀರು ಚೆಲ್ತು ಅಂತ ಬೈದ್ನಂತೆ. ಸರಿ ಬಿಡಂತ ಮತ್ತೆ ಮಲ್ಕೊಂಡಂತೆ. ಮತ್ತೆ ಮಧ್ಯರಾತ್ರಿಲೇ ಮತ್ತೆ ನೀರು ಕೇಳಿದ್ಲಂತೆ. ಸರಿ ಅಂತ ತಂದು ಕೊಟ್ಟನಂತೆ. ತಂದು ಕೊಟ್ಟಾಗ ಮತ್ತೆ ಸ್ವಲ್ಪ ಕುಡಿದು ಮತ್ತೆ ಚೆಲ್ಕೊಂಬಿಟ್ಲಂತೆ ಹಾಸಿಗೆ ಮೇಲೆ. ಅವಾಗ ಮಗ ಅಂದಂತೆ, ಏನಮ್ಮ ಅಷ್ಟು ವಯಸ್ಸಾಗೈತಿ, ಚಿಕ್ಕ ಮಗಳು ನೀರು ಚೆಲ್ದಂಗೆ ಚೆಲ್ತಿಯಲ್ಲಮ್ಮ, ನೀನು ನೋಡ್ಕೊಂಡು ಕುಡಿಯೋದಾಗಲ್ವಾ ಅಂತ. ಸರಿ ಅಂಥೇಳಿ ಮತ್ತೆ ಮಲ್ಕೊಂಡಂತೆ. ಬೆಳಗ್ಗೆ ಜಾವ 4 ಗಂಟೆ ಎದ್ದು ಮತ್ತೆ ನೀರು ಕೇಳಿದಂತ. ಅಮ್ಮ ಏನಮ್ಮ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ ನೀನು, ಇವಾಗಿನೂ ಸ್ವಲ್ಪ ಹೊತ್ತು ಆದ್ಮೇಲೆ ಕುಡ್ದಿಲ್ಲಮ್ಮ ಅಂತ ಅಂದಂತೆ. ಬೈದ್ಬಿಟ್ಟು ಮತ್ತೆ ತಂದು ಕೊಟ್ಟನಂತೆ ನೀರು. ಕುಡ್ದಂತೆ. ಕುಡ್ದು ಮತ್ತೆ ಹಾಸಿಗೆ ಮೇಲೆ ಚೆಲ್ಲಿದ್ಲಂತೆ. ಅವಾಗ ಮಗ, ಅಮ್ಮ ನಾನಂತೂ ಇಲ್ಲಿ ಮಲ್ಕೊಳಲ್ಲಮ್ಮ, ನೀನೇನಾರು ಮಾಡ್ಕೋ, ಏನಮ್ಮ ಪೂರ್ತಿ ಹಾಸಿಗೆಲ್ಲ ಒದ್ದೆ ಮಾಡಿಟ್ಟಿಲ್ಲ, ಹೆಂಗಮ್ಮ ನಿದ್ದೆ ಮಾಡೋದು ಅಂತ ಹೇಳಿ ಬೈದ್ಬಿಟ್ಟು ಅಮ್ಮಗೆ ಎದ್ದು ಹೋಗ್ಬಿಟ್ನಂತೆ ಮಗ. ಆವಾಗ ತಾಯಿ ಮಲ್ಕೊಂಡ್ಲಂತೆ. ಬೆಳಗ್ಗೆ ಎದ್ದಾದ್ಮೇಲೆ ಬಾಪ ಇಲ್ಲಿ ಅಂತ ಕರೆದ್ಲಂತೆ ಮಗನ. ಏನಮ್ಮ ಅಂತ ಅಂದಂತೆ. ಇನ್ನು ಒಂದು ದಿವಸ ರಾತ್ರಿ ನಿದ್ದಿಗಿಡಕ್ಕೆ ಇಷ್ಟೆಲ್ಲ ಬೈದಿ ನನಗೆ, ಒಂದು ದಿವಸ ನನಗೆ ಸೇವೆ ಮಾಡೋಕೆ ಆಗಲಿಲ್ಲ ನಿನ್ನ ಕೈಲಿ, ಎದ್ದು ಹೋಗ್ಬಿಟ್ಟು ನಿನ್ನ ಹೊತ್ತು ಹೆತ್ತು ಇಷ್ಟು ಎತ್ತರ ಬೆಳೆಸೋ ಟೈಮಿಗೆ ನಾನು ಎಷ್ಟು ದಿನ ರಾತ್ರಿ ನಿದ್ದಿಗೆಟ್ಟು ನನಗೆ ಮಾತ್ರ ಗೊತ್ತು. ನನ್ನ ಮೇಲೆ ನಿನ್ನ ಮೇಲೆ ನಂಗೆ ಬೇಜಾರು ಮಾಡ್ಕೊಂಡಿದ್ರೆ ನೀನು ಇಷ್ಟು ಎತ್ತರ ಬೆಳ್ಸೋಕ್ಕಾಗ್ತಿತ್ತ ನನ್ನ ಕೈಲಿ ಅಂತ ಅಂದಂತೆ ತಾಯಿ. ಅದಕ್ಕೆ ಮಗ, ಹೌದಮ್ಮ ನಿಜ, ಆಸ್ತಿ ಅಂತಸ್ತಿಂದ ಯಾರು ಋಣನ ಮುಟ್ಸೋಕ್ಕಾಗಲ್ಲ ಹೆತ್ತ ತಂದೆ ತಾಯಿದು. ಏನು ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಯಾವ ತಂದೆ ತಾಯಿನೂ ನಮ್ಮ ದೊಡ್ಡವರಾದ್ಮೇಲೆ ನಮ್ಮನ್ನು ಬೆಳೆಸ್ತಾರ, ನಮ್ಮನ್ನ ಆಸ್ತಿ ತಂದು ದುಡ್ಡು ಅದು ಇದು ಸಂಪಾದನೆ ಮಾಡಿ ನಮ್ಮ ಸಾಕ್ತಾರ ಅಂಥೇಳಿ ಯಾರೂ ಆಸೆ ಪಡಲ್ಲ. ಎಲ್ಲೇ ಇರಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಮಾತ್ರ ಆಸೆ ಪಡ್ತಾರೆ ತಂದೆ ತಾಯಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಕೊನೆಗಾಲದಲ್ಲಿ, ಅಷ್ಟೇ ಸಾಕು.